ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಮುಂಬರುವಂತಹ ಅಂದರೆ ಇನ್ 2 ಡೇಸ್ ಅಲ್ಲಿ ಇರ್ತಕ್ಕಂತಹ ಸೈನ್ಸ್ ಮತ್ತು EVSಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಸೈನ್ಸ್ ಮತ್ತು EVS ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ MCQs ಟೈಪಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಒನ್ ವರ್ಡ್ ಆನ್ಸರು ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? What process is used to separate cream from milk based on the density? ಸಾಂದ್ರತೆಯ ಆಧಾರದ ಮೇಲೆ ಹಾಲಿನಿಂದ ಕೆನೆ ಬೇರ್ಪಡಿಸಲು ಬಳಸುವಂತ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಓಕೆ, ಆ ಪ್ರಕ್ರಿಯೆಯನ್ನು ನಾವು ಸೆಂಟ್ರಿಫಿಕೇಶನ್, ಅಪಕೇಂದ್ರೀಕರಣ ಅಂತ ನಾವು ಕರಿತೇವೆ. This method uses rapid spinning. This method uses rapid spinning to separate particles of different densities. ಈ ವಿಧಾನವು ವಿಭಿನ್ನ ಸಾಂದ್ರತೆಯ ಕಣಗಳನ್ನ ಬೇರ್ಪಡಿಸಲು ವೇಗದ ತಿರುವಿಕೆಯನ್ನ ಬಳಸುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ದಿ ಫಿಲಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್? ವಿದ್ಯುತ್ ಬಲ್ಬ್ ನ ಫಿಲಮೆಂಟ್ ಅಲ್ಲಿ ಯಾವ ಲೋಹವನ್ನ ಬಳಸಲಾಗುತ್ತದೆ? ಎಸ್, ನಿಮ್ಗೆ ಗೊತ್ತದೆ, ಟಂಗ್ಸ್ಟನ್. ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ನಮಗೆ ಗೊತ್ತಿರಬೇಕು. ಇಟ್ ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಇಸ್ ದ ಮೇನ್ ರೀಸನ್. ಇತ್ತೀಚೆಗೆ ಅಪ್ಲೈಡ್ ಕ್ವಶನ್ ಅಲ್ಲಿ why tungsten is used frequently in the preparation of electric bulb ಅಂತ ಕೇಳಿದಾಗ, because it will having high melting point allowing it to glow without melting. ಅಂದ್ರೆ ಇದು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಕರಗದೆ ಪ್ರಕಾಶಮಾನವಾಗಿ ಬೆಳಗಲು ಸಾಧ್ಯವಾಗುತ್ತೆ. ವಾಟ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ದಟ್ ಫಿಲ್ಟರ್ಸ್ ಬ್ಲಡ್? ರಕ್ತವನ್ನು ಶೋಧಿಸುವ ಮೂತ್ರಪಿಂಡದ ಕಾರ್ಯಾಚರಣೆಯ ಘಟಕ ಯಾವುದು? ರಕ್ತವನ್ನು ಶೋಧಿಸುವ ಮೂತ್ರಪಿಂಡದ ಕಾರ್ಯಾಚರಣೆಯ ಘಟಕವನ್ನು ನಾವು ನೆಫ್ರಾನ್ ಅಂತ ಕರಿತೀವಿ. ಓಕೆ, ಅಥವಾ ಮೂತ್ರಪಿಂಡದ ರಚನೆ ಮತ್ತು ಕ್ರಿಯೆಯ ಮೂಲ ಘಟಕ ಯಾವುದು ಅಂತ ಕೇಳಿದವರು ಆನ್ಸರ್ ಏನಾಗಿರ್ಬೇಕು? ನೆಫ್ರಾನೇ ಆಗಿರ್ಬೇಕು. ಈಚ್ ಕಿಡ್ನಿ ಕಂಟೈನ್ಸ್ ಅಬೌಟ್ ಎ ಮಿಲಿಯನ್ ನೆಫ್ರಾನ್ಸ್ ವಿಚ್ ಆರ್ ಟೀನಿ ಫಿಲ್ಟರಿಂಗ್ ಸ್ಟ್ರಕ್ಚರ್ಸ್. ಪ್ರತಿಯೊಂದು ಮೂತ್ರಪಿಂಡವು ಸುಮಾರು ಮಿಲಿಯನ್ ನಷ್ಟು ನೆಫ್ರಾನ್ಗಳನ್ನು ಹೊಂದಿದ್ದು ಸಣ್ಣ ಶೋಧಕ ರಚನೆಗಳಾಗಿದ್ದಾವೆ. What is the process of coating a layer of zinc on iron to prevent rusting? ಕಬ್ಬಿಣದ ಮೇಲೆ ತುಕ್ಕು ಹಿಡಿಯುವುದನ್ನು ತಡೆಯಲು ಸತು ಅಥವಾ ಜಿಂಕ್ ನ ಲೇಪನ ಮಾಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಇದು ಸುಮಾರು ಸತಿ ರಿಪೀಟ್ ಆಗಿರುವಂತ ಕ್ವಶನ್. ಇದನ್ನು ನಾವು ಗ್ಯಾಲ್ವನೈಸೇಷನ್, ಸತು ಲೇಪನ ಅಂತ ಕರಿತೇವೆ. The zinc layer acts as a sacrificial barrier against the corrosion. This is the main reason. ಸತು ಪದರವು ತುಕ್ಕು ಹಿಡಿಯದಂತೆ ಒಂದು ರಕ್ಷಣಾತ್ಮಕ ತಡೆಗೋಡೆಯಾಗಿ ಅದು ಕಾರ್ಯವನ್ನ ನಿರ್ವಹಿಸುತ್ತದೆ. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಕ್ವಶನ್ ನಂಬರ್ 5. ವಾಟ್ ಟೈಪ್ ಆಫ್ ಲೆನ್ಸ್ ಇಸ್ ಯೂಸ್ಡ್ ಟು ಕರೆಕ್ಟ್ ಮಯೋಪಿಯಾ ದಟ್ ಈಸ್ ಶಾರ್ಟ್ ಸೈಟೆಡ್ನೆಸ್? ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಯಾವ ರೀತಿಯ ಮಸೂರವನ್ನು ಬಳಸಲಾಗುತ್ತದೆ? ಎಸ್, ದ ರೈಟ್ ಆನ್ಸರ್ ಈಸ್ ಕಾನ್ಕೇವ್, ದಟ್ ಈಸ್ ನಿಮ್ನ. ಎ ಕಾನ್ಕೇವ್ ಲೆನ್ಸ್ diverges light rays before they reach the eye, allowing them to focus correctly on the retina. Please note, this is the reason. ನಿಮ್ನ ಮಸೂರವು ಕಣ್ಣನ್ನು ತಲುಪುವ ಮೊದಲು ಬೆಳಕಿನ ಕಿರಣಗಳನ್ನು ಬೇರೆಡೆಗೆ ಹರಿಸುತ್ತದೆ. ಇದರಿಂದಾಗಿ ಅವು ರೆಟಿನಾದ ಮೇಲೆ ಕೇಂದ್ರೀಕರಿಸಲು ಸಹಾಯವನ್ನ ಮಾಡುತ್ತದೆ. ಯಾವುದು? ನಿಮ್ನ ಸರಿಯಾದ ಉತ್ತರ. ಓಕೆ, ಸಮೀಪ ದೃಷ್ಟಿ ದೋಷ ಅಂತ ಬಂದಾಗ ನಿಮ್ನ, ದೂರದೃಷ್ಟಿ ದೋಷ ಅಂತ ಬಂದಾಗ ಪೀನ. ಓಕೆ, ಅದನ್ನ ನಾವು ಹೈಪರ್ಮೆಟ್ರೋಪಿಯಾ ಅಂತ ಕರಿತೇವೆ. Which bacteria present in the root nodules of leguminous plants fixes atmospheric nitrogen? ಇದು ಸಹ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತ ಕ್ವಶನ್. ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ಇರುವ ಯಾವ ಬ್ಯಾಕ್ಟೀರಿಯಾ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ? ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವಂತ ಕೆಲಸವನ್ನ ಮಾಡುವಂತದ್ದು ರೈಸೋಬಿಯಂ ಬ್ಯಾಕ್ಟೀರಿಯಾ. ಮಣ್ಣಿನಲ್ಲಿರುವಂತಹ ರೈಸೋಮ್ ಬ್ಯಾಕ್ಟೀರಿಯಾ ಈ ಲೆಗುಮಿನಸ್ ಸಸ್ಯಗಳ ಬೇರುಗಳಲ್ಲಿ ಸೇರಿಕೊಂಡು ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನು ಹೀರಿ ಅದನ್ನ ಅಮೋನಿಯಾ ರೂಪಕ್ಕೆ ಪರಿವರ್ತಿಸುತ್ತದೆ. ದಿಸ್ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ atmospheric nitrogen into ammonia, a form usable by plants. ಸಸ್ಯಗಳು ಬಳಸಬಹುದಾದ ಅಮೋನಿಯಾ ರೂಪಕ್ಕೆ ಅದನ್ನ ಪರಿವರ್ತಿಸುತ್ತೆ. ಓಕೆನಾ? Why nitrogen required to plants? For the preparation of proteins. ಸಸ್ಯಗಳಿಗೆ ನೈಟ್ರೋಜನ್ ಅವಶ್ಯಕತೆ ಯಾಕಿದೆ ಅಂದ್ರೆ ಪ್ರೋಟೀನ್ ಉತ್ಪಾದನೆಗಾಗಿ, ಪ್ರೋಟೀನ್ ಅನ್ನ ಉತ್ಪಾದಿಸುವುದು ಬೇಕು. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವೈಟಮಿನ್ ಸಿ? ನಾನು ನೆನ್ನೆ ತರಗತಿಯಲ್ಲಿ ಹೇಳಿದ್ದೆ ಕೆಮಿಕಲ್ ನೇಮ್ ಮೇಲೂ ಸಹ ಪ್ರಶ್ನೆಗಳು ಕೇಳ್ತಾರೆ ಅಂತ. ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಎಲ್ಲವನ್ನೂ ನೋಡ್ಕೊಳ್ಳಿ. ಓಕೆ, ನಾನು ಒಂದು ಜಸ್ಟ್ ವಿಟಮಿನ್ ಸಿ ಮಾತ್ರ ಹೇಳ್ತಾ ಇದೀನಿ.
ಇದರಿಂದ ಸ್ಕರ್ವಿ ಉಂಟಾಗುತ್ತದೆ. ಆಸ್ಕಾರ್ಬಿಕ್ ಆಸಿಡ್. ಆಸ್ಕಾರ್ಬಿಕ್ ಆಸಿಡ್ is an essential nutrient found in citrus fruits and it is vital for tissue repair. This is the main function of ascorbic acid. ಆಸ್ಕಾರ್ಬಿಕ್ ಆಮ್ಲವು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುವ ಒಂದು ಅಗತ್ಯ ಪೋಷಕಾಂಶವಾಗಿದ್ದು ಅಂಗಾಂಶಗಳ ದುರಸ್ತಿಗೆ ಸಹಾಯವನ್ನ ಮಾಡುತ್ತದೆ. ಅಂಗಾಂಶ ದುರಸ್ತಿಗೆ ಸಹಾಯವನ್ನ ಮಾಡುತ್ತೆ. Question number 8. What instrument is used to measure the purity of milk? ಹಾಲಿನ ಶುದ್ಧತೆಯನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? Answer is the lactometer. Okay, lactometer. It works on the principle of specific gravity. Please note. ಇದರ ಮೇಲೆ ಪ್ರಶ್ನೆ ಬರಬಹುದು. ಇದು ಹಾಲಿನ ನಿರ್ದಿಷ್ಟ ಗುರುತ್ವಾಕರ್ಷಣೆಯ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತದೆ. It is based on specific gravity of the milk. The process of converting sugar into alcohol by yeast is called. yeast ನಿಂದ ಸಕ್ಕರೆಯನ್ನು yeast ನ ಸಹಾಯದಿಂದ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? Yes, here the right answer is yesterday ನಾವು ಡಿಸ್ಕಸ್ ಮಾಡಿದೀವಿ fermentation, ಉದುಗುವಿಕೆ ಅಂತ ಕರಿತೀವಿ. This is an anaerobic process, takes place in the absence of oxygen, is widely used in making alcohol beverages and bread. ಈ ಆಮ್ಲಜನಕ ರಹಿತ ಪ್ರಕ್ರಿಯೆಯನ್ನ ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಇದನ್ನ ಬಳಸಲಾಗುತ್ತದೆ. ಓಕೆನಾ? ಎಸ್. ಕ್ವಶನ್ ನಂಬರ್ 10. ವಾಟ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್? ಎಸ್, ಅಫ್ ಕೋರ್ಸ್ ದ ಡೈಮಂಡ್. ಭೂಮಿಯ ಮೇಲೆ ಸ್ವಾಭಾವಿಕವಾಗಿ ದೊರೆಯುವ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು ಅಂದ್ರೆ ಡೈಮಂಡ್ ಆಗಿದ್ದು ಇದು ಕಾರ್ಬನ್ ನ ಒಂದು ಬಹುರೂಪವಾಗಿದೆ. ಇಟ್ ಈಸ್ ಆನ್ ಆಲೋಟ್ರೋಪ್ ಆಫ್ ಕಾರ್ಬನ್ with atoms arranged in a strong crystal lattice. ಇದು ಇಂಗಾಲದ ರೂಪಾಂತರವಾಗಿದ್ದು ಅಥವಾ ಬಹುರೂಪವಾಗಿದ್ದು ಇದರಲ್ಲಿ ಕಾರ್ಬನ್ ಪರಮಾಣುಗಳು ಬಲವಾದ ಸ್ಫಟಿಕ ಜಾಲರಿಯ ರೂಪದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ. ಆದ ಕಾರಣ ಇದು ಅತಿ ಹೆಚ್ಚು ಗಟ್ಟಿಯಾಗಿರುತ್ತೆ. Which gas is primarily responsible for depletion of the ozone layer? ಓಝೋನ್ ಪದರ ಸವಕಳಿಗೆ ಮುಖ್ಯವಾಗಿ ಕಾರಣವಾಗಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಅನಿಲ ಕೇಳಿರೋದು. That is chlorofluorocarbon. CFCs releases chlorine atoms in the stratosphere which catalytically destroys the ozone molecule. CFC ಗಳು ವಾಯುಮಂಡಲದಲ್ಲಿ ಕ್ಲೋರಿನ್ ಪರಮಾಣುಗಳನ್ನ ಏನ್ ಮಾಡುತ್ತೆ? ಬಿಡುಗಡೆ ಮಾಡ್ತವೆ. ಓಕೆ, ಯಾವಾಗ ಯುವಿ ಕಿರಣಗಳು ಬಂದು CFC ಯನ್ನ ಛೇದಿಸುತ್ತೋ ಅವಾಗ ಕ್ಲೋರಿನ್ ಪರಮಾಣುಗಳು ಬಿಡುಗಡೆ ಆಗ್ತದೆ. ಈ ಕ್ಲೋರಿನ್ ಪರಮಾಣುಗಳು ಓಝೋನ್ ಅಣುಗಳನ್ನ ನಾಶ ಮಾಡುವಂತಹ ಒಂದು ವಿಶೇಷ ಗುಣವನ್ನ ಹೊಂದಿವೆ. Yes, which part of the plant is responsible for transporting water and minerals from the roots? ಸಸ್ಯದ ಯಾವ ಭಾಗವು ಬೇರುಗಳಿಂದ ನೀರು ಮತ್ತು ಖನಿಜಗಳನ್ನು ಸಾಗಿಸಲು ಕಾರಣವಾಗಿದೆ? ನೀರು ಮತ್ತೆ ಖನಿಜಗಳನ್ನು ಸಾಗಿಸಲು ಕಾರಣವಾಗಿರ್ತಕ್ಕಂಥದ್ದು ಯಾವುದು? Yes, xylem. Yes, xylem. Xylem is the right answer. Xylem ಎಂಬ ಒಂದು ನಾಳೀಯ ಅಂಗಾಂಶವು ಬೇರುಗಳಿಂದ ಎಲೆಗಳವರೆಗೆ ನಿರಂತರವಾದ ಕೊಳವೆಯನ್ನ ರೂಪಿಸುತ್ತದೆ. ಇದರ ಮೂಲಕ ನೀರು ಮತ್ತು ಖನಿಜ ಲವಣಗಳನ್ನ ಸಾಗಿಸುತ್ತೆ. Xylem is a vascular tissue that forms a continuous tube from roots to leaves which carries the water and mineral salts. What is the unit used to measure the internal intensity of sound? ಶಬ್ದದ ತೀವ್ರತೆಯನ್ನು ಅಳೆಯುವಂತ ಬಳಸುವಂತ ಘಟಕ? Yes, decibel. ಮತ್ತೊಂದು ಈ ತರನೇ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡಿದೀವಿ ಅಲ್ವಾ? ಇಟ್ ಈಸ್ ಎ ಲಾಗರಿಥಮಿಕ್ ಯೂಸ್ ಟು ಎಕ್ಸ್ಪ್ರೆಸ್ ದಿ ರೇಷಿಯೋ ಆಫ್ ಟೂ ವ್ಯಾಲ್ಯೂಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಆಫ್ ಅನ್ ಪವರ್ ಆರ್ ಇಂಟೆನ್ಸಿಟಿ. ಇದು ಭೌತಿಕ ಪರಿಮಾಣದ ಎರಡು ಮೌಲ್ಯಗಳ ಅನುಪಾತವನ್ನು ವ್ಯಕ್ತಪಡಿಸಲು ಬಳಸುವಂತಹ ಲಾಗರಿಥಮ್ ಘಟಕ ಯಾವುದು? ಡೆಸಿಬಲ್ ಅನ್ನುವಂಥದ್ದು. ವಿಚ್ ಎಂಡೋಕ್ರೈನ್ ಗ್ಲ್ಯಾಂಡ್ ಇಸ್ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್? ಯಾವ ಅಂತಃಸ್ರಾವಕ ಗ್ರಂಥಿಯನ್ನ ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ? ದಟ್ ಈಸ್ ಪಿಟ್ಯುಟರಿ. ಯಾಕೆ ಪಿಟ್ಯುಟರಿಯನ್ನ ಅಂತಃಸ್ರಾವಕ ಗ್ರಂಥಿ ಅಂತ ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ ಅಂತಂದ್ರೆ ಇಟ್ ಕಂಟ್ರೋಲ್ಸ್ ದಿ ಫಂಕ್ಷನ್ ಆಫ್ ಮೋಸ್ಟ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಇದು ದೇಹದ ಇತರೆ ಹೆಚ್ಚಿನ ಅಂತಃಸ್ರಾವಕ ಗ್ರಂಥಿಗಳ ಕಾರ್ಯಗಳನ್ನ ನಿಯಂತ್ರಿಸುತ್ತದೆ. ನೋಡಿ, ಅಂತಃಸ್ರಾವಕ ಗ್ರಂಥಿಗಳು ಗ್ಲ್ಯಾಂಡ್ಸ್ ಅಂಡ್ ದೇರ್ ಹಾರ್ಮೋನ್ಸ್ ಅಂಡ್ ಫಂಕ್ಷನ್ಸ್ ಏನಿದೆ ಅದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಅದು ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. What is the phenomenon of light splitting it into its constituent colors called? ಬೆಳಕು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆಯಾಗುವ ವಿದ್ಯಮಾನವನ್ನು ಏನಂತ ಕರಿತೀವಿ? Yes, that is what we called
ವರ್ಣ ವಿಭಜನೆ, ಡಿಸ್ಪರ್ಷನ್ ಅಂತ ಕರಿತೀವಿ. ಎ ರೈನ್ಬೋ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಬೈ ವಾಟರ್ ಡ್ರಾಪ್ಲೆಟ್ಸ್. ಕಾಮನಬಿಲ್ಲು ನೀರಿನ ಹನಿಗಳಿಂದ ಸೂರ್ಯನ ಬೆಳಕಿನ ವರ್ಣ ವಿಭಜನೆಗೆ ಒಂದು ಶ್ರೇಷ್ಠವಾದಂತಹ ಉದಾಹರಣೆಯಾಗಿದೆ. ಇಲ್ಲಿ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ಲೈಟ್ ಏನಿದೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್. ಓಕೆ, ಅಂದ್ರೆ ಬೆಳಕಿಗೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಒಂದು ಗುಣಲಕ್ಷಣಗಳೇನಿದೆ, ಆ ಗುಣಲಕ್ಷಣಗಳ ಮೇಲೆ ಕಂಪಲ್ಸರಿ ಒಂದು MCQ ಕ್ವಶನ್ ಬಂದೇ ಬರುತ್ತೆ. ಅದು ಬೆಳಕಿನ ಪ್ರತಿಫಲನ ಇರ್ಬೋದು, ವಕ್ರೀಭವನ ಇರ್ಬೋದು, ಓಕೆನಾ, ಅಥವಾ ಆಂತರಿಕ ಪ್ರತಿಫಲನ ಇರ್ಬೋದು, ಯಾವುದೇ ಆಗಿರ್ಬೋದು. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಕಂಪಲ್ಸರಿ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. The element used as a semiconductor in computer chips. ಕಂಪ್ಯೂಟರ್ ಚಿಪ್ ಗಳಲ್ಲಿ ಅರೆವಾಹಕವಾಗಿ ಬಳಸಲಾಗುವ ಮೂಲ ಧಾತು ಯಾವುದು ಅಂದ್ರೆ ಸಿಲಿಕಾನ್. ಎಸ್, ಸಿಲಿಕಾನ್ ಅನ್ನ ಕಂಪ್ಯೂಟರ್ ಚಿಪ್ ಗಳಲ್ಲಿ ಅರೆವಾಹಕ ಮೂಲ ಧಾತುವಾಗಿ ಬಳಸಲಾಗುತ್ತೆ. ಸಿಲಿಕಾನ್ಸ್ semiconducting properties are essential, making transistors the building blocks of modern electronics. ಇಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ಸ್ ನ ನಿರ್ಮಾಣ ಘಟಕಗಳು ಅಂದ್ರೆ ಯಾವುದದು? ಟ್ರಾನ್ಸಿಸ್ಟರ್ಗಳು. ಓಕೆ, ಇವುಗಳ ತಯಾರಿಕೆಯಲ್ಲಿ ಸಿಲಿಕಾನ್ ನ ಅರೆವಾಹಕ ಗುಣಲಕ್ಷಣಗಳು ಸಹಾಯವನ್ನ ಮಾಡುತ್ತೆ. ಎಸ್, ವಿಚ್ ಆಸಿಡ್ ಪ್ರೆಸೆಂಟ್ ಇನ್ ದಿ ಆನ್ಸೆಸ್ಟಿಂಗ್? ಎಸ್ಟರ್ಡೇ ಕ್ಲಾಸ್ ಅಲ್ಲೂ ಸಹ ಡಿಸ್ಕಸ್ ಮಾಡಿದೀವಿ. ಇರುವೆಯ ಕಡಿತದಲ್ಲಿ ಯಾವ ಆಮ್ಲ ಇರುತ್ತದೆ ಅಂದ್ರೆ ಫಾರ್ಮಿಕ್ ಆಮ್ಲ. It is also known as methanoic acid. Please note, sometimes options ಅಲ್ಲಿ methanoic acid formic acid ಕೊಟ್ಟಿರಲ್ಲ, methanoic acid ಅಂತ ಕೊಟ್ಟಿರ್ತಾರೆ, ಗೊತ್ತಿರಬೇಕು. ಇದನ್ನ ನಾವು ಮೆಥನಾಯಿಕ್ ಆಮ್ಲ ಅಂತನೂ ಸಹ ಕರಿತಾ ಹೋಗ್ತೀವಿ. ಇದು ಇರುವೆಯ ಕಡಿತದಿಂದ ಉಂಟಾಗುವ ಉರಿಯೂತಕ್ಕೆ ಏನಾಗುತ್ತೆ? ಕಾರಣವಾಗುತ್ತೆ. What is the process of heating milk to a high temperature and then rapidly cooling it to kill bacteria? ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಹಾಲನ್ನು ಅಧಿಕ ತಾಪಮಾನಕ್ಕೆ ಬಿಸಿ ಮಾಡಿ ನಂತರ ವೇಗವಾಗಿ ತಂಪಾಗಿಸುವ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಸ್ನೇಹಿತರೆ? ವೆರಿ ಗುಡ್, ಆನ್ಸರ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಹಾಲು ಅಂತ ಬಂದಾಗ ಅಲ್ಲಿ ಬರೋದೇ ಒಂದು ಪ್ರಕ್ರಿಯೆ, ಅದು ಪಾಶ್ಚರೀಕರಣ. ಹೌದಲ್ವಾ? ಪಾಶ್ಚರೈಸೇಷನ್. ದಿಸ್ ಪ್ರೋಸೆಸ್ ಇನ್ಕ್ರೀಸಸ್ ದಿ ಶೆಲ್ಫ್ ಲೈಫ್ ಆಫ್ ಮಿಲ್ಕ್, ಪ್ಲೀಸ್ ನೋಟ್, ಅಂಡ್ ಅದರ್ ಬಿವರೇಜಸ್. ಈ ಪ್ರಕ್ರಿಯೆಯು ಹಾಲು ಮತ್ತು ಇತರ ಪಾನೀಯಗಳ ಬಾಳಿಕೆಯನ್ನ ಹೆಚ್ಚಿಸುತ್ತದೆ. Which forces keeps the plant in orbit around the sun? ಯಾವ ಬಲವು ಗ್ರಹಗಳನ್ನು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಇರಿಸುತ್ತದೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ. ಇಟ್ ಈಸ್ ದ ಯೂನಿವರ್ಸಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಕ್ಟಿಂಗ್ ಬಿಟ್ವೀನ್ ಆಲ್ ಮ್ಯಾಟರ್. ಇದು ಎಲ್ಲಾ ವಸ್ತುಗಳ ನಡುವೆ ಕಾರ್ಯನಿರ್ವಹಿಸುವ ಸಾರ್ವತ್ರಿಕ ಆಕರ್ಷಣೀಯ ಬಲವಾಗಿದೆ. ಆಕರ್ಷಣೆಗೆ ಸಂಬಂಧಪಟ್ಟಂತಹ ಬಲ ಅಂತ ನಾವು ಅದನ್ನ ಗುರುತಿಸ್ಕೊಳ್ತೇವೆ. What is the name of green pigment in plants that absorb sunlight? ಸಸ್ಯಗಳಲ್ಲಿ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವ ಹಸಿರು ವರ್ಣಕ. ಹಸಿರು ವರ್ಣಕ ಯಾವುದು? ಕ್ಲೋರೋಫಿಲ್, ಪತ್ರಾರಿತ್ತು. ಹೌದಲ್ವಾ? ಇದೇನ್ ಮಾಡುತ್ತೆ? ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯಾದ ದ್ಯುತಿ ಸಂಶ್ಲೇಷಣೆಗೆ ಈ ಪತ್ರಾರಿತ್ತು ಅಗತ್ಯವಾಗಿದ್ದು, ಇದು ಸೂರ್ಯನ ಬೆಳಕನ್ನ ಸೌರಶಕ್ತಿಯನ್ನ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. It converts solar energy into chemical energy. Okay. Next question. Which alloy is used to make the heating elements of appliances like electric irons? Important question. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳಂತ ಉಪಕರಣಗಳ ತಾಪನ ಅಂಶಗಳನ್ನು ತಯಾರಿಸಲು ಯಾವ ಮಿಶ್ರಲೋಹವನ್ನ ಬಳಸಲಾಗುತ್ತದೆ? ಯಾವ ಮಿಶ್ರಲೋಹದ ಬಳಕೆ ಆಗುತ್ತೆ ಅಂದ್ರೆ ನೈಕ್ರೋಮ್. ವೆರಿ ವೆರಿ ಇಂಪಾರ್ಟೆಂಟ್, ನೈಕ್ರೋಮ್. Okay, nichrome has high electrical resistance, please note, and resistance to oxidation at high temperature. Nichrome ಹೆಚ್ಚಿನ ವಿದ್ಯುತ್ ಪ್ರತಿರೋಧವನ್ನು, ಓಕೆ, ಜೊತೆಗೆ ಹೆಚ್ಚು ಆಕ್ಸಿಡೀಕರಣ ಏನಿದೆ, ಆಕ್ಸಿಡೀಕರಣಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಪ್ರತಿರೋಧವನ್ನ ಹೊಂದಿರೋದ್ರಿಂದ ಯಾವುದನ್ನು ಬಳಸಲಾಗುತ್ತೆ? ನೈಕ್ರೋಮ್ ಅನ್ನ ಬಳಸಲಾಗುತ್ತೆ. ನೈಕ್ರೋಮ್ ಹೆಚ್ಚಿನ ವಿದ್ಯುತ್ ಪ್ರತಿರೋಧ ಮತ್ತು ಆಕ್ಸಿಡೀಕರಣದ ಪ್ರತಿರೋಧವನ್ನ ಹೊಂದಿದೆ. ಆದ ಕಾರಣ ನೈಕ್ರೋಮ್ ಎಂಬ ಒಂದು ಮಿಶ್ರಲೋಹವನ್ನ ಬಳಸಲಾಗುತ್ತೆ. ನೈಕ್ರೋಮ್ ಅನ್ನೋದು ಕಬ್ಬಿಣದ ಒಂದು ಮಿಶ್ರಲೋಹ. ಯಾವ್ದಾದ್ರಿಂದ ಆಗಿದೆ? ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ನಿಂದ ಆಗಿದೆ. ಓಕೆ, ಹೌದಲ್ವಾ?
ವಾಟ್ ಈಸ್ ದಿ ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್? ಜೀವಕೋಶದ ಆತ್ಮಹತ್ಯಾ ಸಂಚಿ ಯಾವುದು? ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ನಾವು ಲೈಸೋಸೋಮ್ ಗಳನ್ನ ಕರಿತೀವಿ. ಇಟ್ ಕಂಟೈನ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂಡ್ ಕ್ಯಾನ್ ಬ್ರೇಕ್ ಡೌನ್ ವೇಸ್ಟ್ ಮೆಟೀರಿಯಲ್ಸ್ ಅಂಡ್ ಸೆಲ್ಯುಲಾರ್ ಡೆಬ್ರಿಸ್. ಇದು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತದೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ಮತ್ತು ಕೋಶೀಯ ಅವಶೇಷಗಳನ್ನು ವಿಭಜಿಸುತ್ತದೆ. ಪ್ಲೀಸ್ ನೋಟ್, ಇದು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿದ್ದು ಬೇಡವಾದ ತ್ಯಾಜ್ಯ ವಸ್ತುಗಳನ್ನ ಮತ್ತು ಕೋಶದಲ್ಲಿ ಬೇಡವಾದ ಅವಶೇಷಗಳನ್ನ ಏನ್ ಮಾಡುತ್ತೆ? ವಿಭಜಿಸುವಂತ ಕೆಲಸವನ್ನ ಮಾಡುತ್ತೆ. ವಿಚ್ ಡಿವೈಸ್ ಇಸ್ ಯೂಸ್ಡ್ ಟು ಮೆಜರ್ ಅಟ್ಮಾಸ್ಫಿಯರ್ ಪ್ರೆಷರ್? ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ಎಸ್, ಬಾರೋಮೀಟರ್, ವಾಯುಭಾರ ಮಾಪಕ ಅಂತ ಕರಿತೀವಿ. Changes in atmospheric pressure measured by a barometer can forecast short-term changes in the weather. ಬಾರೋಮೀಟರ್ ನಿಂದ ಅಳೆಯಲಾದ ವಾತಾವರಣದ ಒತ್ತಡದಲ್ಲಿನ ಬದಲಾವಣೆಗಳು ಹವಾಮಾನದಲ್ಲಿನ ಅಲ್ಪಾವಧಿಯ ಬದಲಾವಣೆಗಳನ್ನ ಮುನ್ಸೂಚಿಸುತ್ತದೆ. ಅಲ್ಪಾವಧಿಯಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ಬಾರೋಮೀಟರ್ ಸಹಾಯವನ್ನ ಮಾಡುತ್ತೆ. ವಿಚ್ ಹಾರ್ಮೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ಬ್ಲಡ್ ಶುಗರ್ ಲೆವೆಲ್? ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಯಾವ ಹಾರ್ಮೋನ್ ಬಳಕೆಯಾಗುತ್ತೆ? ಎಸ್, ಇನ್ಸುಲಿನ್. ಇನ್ಸುಲಿನ್ ಎಂಬ ಹಾರ್ಮೋನು ಬಳಕೆಯಾಗುತ್ತೆ. ಹೌದಲ್ವಾ? Produced by pancreas. Pancreas is a mixed gland, one and only mixed gland present in our body. Insulin helps cells absorb glucose from the blood for energy. ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಇನ್ಸುಲಿನ್ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಶಕ್ತಿಗಾಗಿ ಹೀರಿಕೊಳ್ಳಲು ಕೋಶಗಳಿಗೆ ಅದು ಸಹಾಯವನ್ನ ಮಾಡುತ್ತೆ. ಓಕೆನಾ? What is the process of growing plants without soil in nutrient rich water? Very important. ಮಣ್ಣಿಲ್ಲದೆ ಪೋಷಕಾಂಶ ಭರಿತ ನೀರಿನಲ್ಲಿ ಸಸ್ಯಗಳನ್ನು ಬೆಳೆಸುವ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಎಸ್, ಹೈಡ್ರೋಫೋನಿಕ್ಸ್. This method allows for plant cultivation in controlled environment. This is very important. ಈ ವಿಧಾನವು ನಿಯಂತ್ರಿತ ಪರಿಸರದಲ್ಲಿ ಸಸ್ಯ ಕೃಷಿಗೆ ಸಹಾಯವನ್ನ ಮಾಡುತ್ತೆ, ಅನುವು ಮಾಡಿ ಕೊಡುತ್ತದೆ. The change of state from gas directly to solid, gas to solid, not solid to gas. Solid to gas ನ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ, ಉತ್ಪತನ ಅಂತ. ಅನಿಲದಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವುದನ್ನ ಏನೆಂದು ಕರೆಯಲಾಗುತ್ತದೆ? ಎಸ್, here the right answer is deposition, ನಿಕ್ಷೇಪಣೆ ಅಂತ ನಾವು ಅದನ್ನ ಕರಿತೀವಿ. This is the reverse process of sublimation, like the formation of frost. ಇದು ಉತ್ಪತನದ ವಿರುದ್ಧ ಪ್ರಕ್ರಿಯೆಯಾಗಿದ್ದು ಇಬ್ಬನಿ ರಚನೆಯಂತೆ. ಓಕೆ, ಅನಿಲದಿಂದ ನೇರವಾಗಿ ಘನಸ್ಥಿತಿಗೆ, ದ್ರವ ಸ್ಥಿತಿಗೆ ಹೋಗೋದಿಲ್ಲ. ಓಕೆ, ನೀರಾವಿಯು ನೇರವಾಗಿ ನೀರಿನ ಕಣಗಳಾಗಿ, ಓಕೆ, ಇಬ್ಬನಿ ರೂಪದ ಕಣಗಳಾಗಿ ಬದಲಾವಣೆ ಆಗುತ್ತೆ. Which mirror is used by dentists to see an enlarged image of teeth? Paper 1 ಅವರಿಗೆ, ಇನ್ ಪರ್ಟಿಕ್ಯುಲರ್ಲಿ ಪೇಪರ್ 1 ಅವರಿಗೆ ಈ ವಿವಿಧ ಬಗೆಯ ಮಸೂರಗಳು ಮತ್ತು ದರ್ಪಣಗಳ ಉಪಯೋಗಗಳ ಮೇಲೆ ಪ್ರಶ್ನೆ ಬರಬಹುದು, ಓದ್ಕೊಳ್ಳಿ. ದಂತವೈದ್ಯರು ಹಲ್ಲುಗಳ ದೊಡ್ಡ ಚಿತ್ರವನ್ನ ನೋಡಲು ಯಾವ ದರ್ಪಣವನ್ನ ಬಳಸುತ್ತಾರೆ? ಹಲ್ಲುಗಳ ದೊಡ್ಡ ಚಿತ್ರವನ್ನ ಪಡೆಯಲು ಯಾವ ದರ್ಪಣವನ್ನ ಬಳಸುತ್ತಾರೆ? ಗುಡ್, ಕಾನ್ಕೇವ್, ನಿಮ್ನ ದರ್ಪಣದ ಬಳಕೆ ಆಗುತ್ತೆ. ಕಾನ್ಕೇವ್ ಮಿರರ್ ಫಾರ್ಮ್ಸ್ ಎ ಮ್ಯಾಗ್ನಿಫೈಡ್ ವರ್ಚುವಲ್ ಇಮೇಜ್ ವೆನ್ ದಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಕ್ಲೋಸ್ ಟು ಇಟ್. ವಸ್ತುವನ್ನು ಹತ್ತಿರದಲ್ಲಿ ಇರಿಸಿದಾಗ ನಿಮ್ನ ದರ್ಪಣವು ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನ ರೂಪಿಸುತ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಯೂಸ್ಡ್ ಫಾರ್ ಕುಕಿಂಗ್? ರಿಪೀಟ್ ಆಗಿದೆ. ಅಡುಗೆಗೆ ಬಳಸುವ ನೈಸರ್ಗಿಕ ಅನಿಲದ ಮುಖ್ಯ ಘಟಕ ಯಾವುದು ಅಂತಂದ್ರೆ ಅದು ಮೀಥೇನ್ ಆಗಿರುತ್ತೆ. ಹೌದಲ್ವಾ? Right. Methane is the simplest alkane and potent greenhouse gas. Please note, ಇದು ಪ್ರಬಲ ಹಸಿರುಮನೆ ಅನಿಲವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ನ ಹೊರತುಪಡಿಸಿದ್ರೆ ನಂತರ ಹೆಚ್ಚು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದಂತ ಅನಿಲ ಯಾವುದು ಅಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್. ಅದು ಮೀಥೇನ್ ಆಗಿದೆ. ಯಾವ್ದಾಗಿದೆ ಸ್ನೇಹಿತರೆ? ಮೀಥೇನ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. Which type of plastic is used to make non-stick cookware coatings? Non-stick cookware, ತವ ಅಂತಗಳೆಲ್ಲ ಬರ್ತಾವಲ್ಲ ಅದು. ನಾನ್-ಸ್ಟಿಕ್ ಅಡಿಗೆ ಪಾತ್ರೆಗಳ ಲೇಪನವನ್ನು ಮಾಡಲು ಯಾವ ರೀತಿಯ ಪ್ಲಾಸ್ಟಿಕ್ ಅನ್ನು ಬಳಸಲಾಗುತ್ತದೆ? ಸ್ನೇಹಿತರೆ? ಎಸ್, ಟೆಫ್ಲಾನ್. ಟೆಫ್ಲಾನ್ ಆಸ್ ಎ ವೆರಿ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಇದು ಅತಿ ಕಡಿಮೆ ಘರ್ಷಣೆಯ ಗುಣಾಂಕವನ್ನ ಹೊಂದಿರೋದ್ರಿಂದ ಟೆಫ್ಲಾನ್ ಅನ್ನ ಟೆಟ್ರಾಫ್ಲೂರೋಎಥಿಲೀನ್
ಓಕೆ, ಕೆಲವೊಮ್ಮೆ ಅದ್ರ ಅಬ್ರಿವೇಶನ್ ಕೇಳ್ಬಿಡ್ತಾರೆ. ಓಕೆ, ಟೆಫ್ಲಾನ್, ಟೆಟ್ರಾ ಫ್ಲೂರೋ ಎಥಿಲಿನ್. ಟೆಫ್ಲಾನ್, ಟೆಟ್ರಾ ಫ್ಲೂರೋ ಎಥಿಲಿನ್. ಓಕೆನಾ? ವಾಟ್ ಇನ್ಸ್ಟ್ರೂಮೆಂಟ್ ಮೆಜರ್ಸ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ಎ ವೆಹಿಕಲ್? ವಾಹನವು ಕ್ರಮಿಸಿದ ದೂರವನ್ನು ಅಳೆಯುವಂತ ಉಪಕರಣ. ಇದು 7th ಕಾನ್ಸೆಪ್ಟ್ ಅಲ್ಲಿ ಇದೆ. ಯಾವುದು? ಓಡೋಮೀಟರ್. ಓಕೆ, ಅಂದ್ರೆ ಕೆಲವೊಂದು ವಾಹನಗಳು ಎಷ್ಟು ದೂರ ಓಡಿವೆ ಅಂತ ಅಳಿಯೋದಕ್ಕೆ ಓಡೋಮೀಟರ್. ಹಾಗಂತಲ್ಲ. ಓಕೆ, ಅದು ಪದ ಅದು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಟ್ಟೆ. ಓಡೋಮೀಟರ್. ಇಟ್ ಈಸ್ ಯೂಶಲಿ ಪೇರ್ಡ್ ವಿತ್ ಸ್ಪೀಡೋಮೀಟರ್ ವಿಚ್ ಮೆಜರ್ಸ್ ದಿ ವೆಹಿಕಲ್ ಸ್ಪೀಡ್. ಇದನ್ನು ಸಾಮಾನ್ಯವಾಗಿ ವಾಹನದ ವೇಗವನ್ನು ಅಳೆಯುವ ಸ್ಪೀಡೋಮೀಟರ್ ನೊಂದಿಗೆ ಜೋಡಿಸಲಾಗಿರುತ್ತೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಸುಮಾರು 30 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಫಾರ್ ಬೋತ್ science as well as for EVS. I hope this session is very helpful to you. ಸುಮಾರು 100 ಕ್ವಶನ್ಸ್ ನ ಡಿಸ್ಕಸ್ ಮಾಡಬೇಕು ಅಂತ ಇರೋದು, 30 ಆಗಿದೆ. ಉಳಿದಂತದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಎಲ್ಲರಿಗೂ ಶುಭವಾಗ್ಲಿ. ಶುಭ ದಿನ. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.